ಬಿಜೆಪಿ ನಾಯಕರ ಸಾಲು ಸಾಲು ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಹಿಂದೂ ವಿರೋಧಿ ಸರ್ಕಾರ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಆರೋಪಗಳಿಗೆ ರಾಜ್ಯ ಕಾಂಗ್ರೆಸ್ ಘಟಕ ಕೂಡ ಕಿಡಿಕಾರಿದೆ, ಟಾಂಗ್ ಅನ್ನ ಕೊಟ್ಟಿದೆ. ಕಾಂಗ್ರೆಸ್ನ ನಾಯಕ ಉಗ್ರಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರ ಆರೋಪಗಳಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಈಗಾಗಲೇ ನಾನು ರಮೇಶ್ ಬಾಬು ಬಂದಾಗ ಹೇಳ್ತಾ ಇದ್ದೆ, ಹುಬ್ಬಳ್ಳಿಯ ವಿಚಾರದಲ್ಲಿ ಯಾವ ಕೇಸಲ್ಲಿ ಈಗ ರಾಜು ತಂದೆ ಮೋತಿಲಾಲ್ ಸಾ ಧರ್ಮಸಾ ಇದೇ ಕೇಸಲ್ಲಿ ಇರುವಂತ A2 ನ ಅರೆಸ್ಟ್ ಮಾಡಿದ್ದಾರೆ. ಬೇಲ್ ಮೇಲೆ ಅವ ಬಂದಿದ್ದಾನೆ. ಇವ A3 ಶ್ರೀಕಾಂತ್, ಈ A3 ಮೇಲೆ 16 ಕೇಸಸ್ ಇದ್ದಾವೆ. 16 ಕೇಸಸ್. ಆ ಕೇಸಸ್ ಲಿಸ್ಟ್ ಅನ್ನ ನಿಮಗೆ ಈಗಾಗಲೇ ಕೊಡಲಾಗಿದೆ. ಅಕ್ರಮ ಸಾರಾಯಿ ದಂಧೆನಲ್ಲಿ 9 ಕೇಸ್, ದೊಂಬಿ ಪ್ರಕರಣಗಳಲ್ಲಿ 3, ಮಟಕ ಜೂಜಾಟ ಪ್ರಕರಣಗಳಲ್ಲಿ 1, ಪ್ರಿವೆಂಟಿವ್ ಅರೆಸ್ಟ್ 3. ಇದಷ್ಟೇ ಅಲ್ಲ, ನಿಮಗೆ ಲಾಸ್ಟ್ ಪೇಜ್ ಅಲ್ಲಿ ಈಗಾಗಲೇ ಈ ಮನುಷ್ಯನಿಗೆ ಶಿಕ್ಷೆ ಆಗಿದ್ದಾವೆ. ನಾವು ಕೊಟ್ಟಿರುವಂತಹದ್ರಲ್ಲಿ ಐಟಮ್ ನಂಬರ್ 7 ಆರೋಪಿತರಿಗೆ ದಂಡ ವಿಧಿಸಿದ್ದು ಇರುತ್ತದೆ. 8ರಲ್ಲಿ ಆರೋಪಿತರಿಗೆ ದಂಡ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಇಡೀ ರಾಜ್ಯದಲ್ಲಿ ಇವತ್ತು ಈ ಇಶ್ಯೂ ಅನ್ನ ತೆಗೆದುಕೊಂಡು ಒಬ್ಬ ಮಹಾನ್ ಕರಸೇವಕ ಅನ್ನುವಂತ ರೀತಿಯಲ್ಲಿ, ಕರಸೇವಕರು ದುಂಡಾವೃತ್ತಿ ಮಾಡೋರ ಒಪ್ಕೊಳ್ಳಿ, ಅಥವಾ ಯಾವ ಅಕ್ರಮ ಸಾರಾಯಿ ದಂಧೆ ಮಾರಾಟ ಮಾಡುವಂತರ, ಮಟಕ ಜೂಜಾಟ ನಡೆಸುವಂತರ ಒಪ್ಕೊಳ್ಳಿ, ಯಾವುದಪ್ಪ ಅವ್ರು ನಮ್ಮವರೇ ಅಂತ. ನಾಚಿಕೆ ಆಗಬೇಕು. ಬಿಜೆಪಿನವರಿಗೆ ಯಾರು ಕರಸೇವಕರನ್ನ ಬಂಧಿಸುವುದನ್ನು ಖಂಡಿಸಿ ಬಿಜೆಪಿ ಇವತ್ತು ರಾಜ್ಯದಾದ್ಯಂತ ಒಂದು ಕಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ.